ಬಿಜೆಪಿ ಜೆಡಿಎಸ್ ಪಾಳ್ಯದಲ್ಲಿ ಚುನಾವಣೆಯ ದಿನಾಂಕ ಅನೌನ್ಸ್ ಆಗ್ತಾ ಇದ್ದಂತೆಯೇ ಒಂದ್ ರೀತಿ ಬಿರುಕು ಮೂಡೋಕೆ ಕಾರಣವಾಗ್ತದೆ. ಹಾಗಾದ್ರೆ ನಿಖರವಾದ ಕಾರಣ ಏನು? ಮೈತ್ರಿ ಧರ್ಮ ಪಾಲನೆ ಆಗ್ತಿಲ್ಲ ಅನ್ನೋದಾ, ಸೀಟ್ಗಳ ಹಂಚಿಕೆ ಆಗ್ತಿಲ್ಲ ಅನ್ನುವಂಥದ್ದ, ಅದ್ರ ಜೊತೆಗೆ ಬೇರೆ ಇನ್ನೇನಾದ್ರೂ ವಿಚಾರಗಳಿದ್ದಾವ? ಜೊತೆಗೆ ಇದನ್ನ ಶಮನ ಮಾಡೋದಾದ್ರೂ ಹೇಗೆ ನೋಡ್ತಾ ಹೋಗೋಣ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಪಸ್ವರ, ಚುನಾವಣೆಯ ಆರಂಭದಲ್ಲೇ ಭಿನ್ನಾಭಿಪ್ರಾಯ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಬ್ಬರಿಸಿ ಯಾರೂ ಊಹೆ ಮಾಡದಷ್ಟು ಸೀಟುಗಳನ್ನು ಕಬ್ಜಾ ಮಾಡಿತ್ತು. ಕಾಂಗ್ರೆಸ್ನ ಈ ಅಭೂತಪೂರ್ವ ಯಶಸ್ಸಿನಿಂದ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳಿಗೂ ತೀವ್ರ ಮುಖಭಂಗ ಆಗಿತ್ತು. ಇದೀಗ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ವಿಧಾನಸಭಾ ಚುನಾವಣೆಯ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಮೈತ್ರಿ ಮಾಡಿಕೊಂಡಿವೆ. ಆದರೆ ಮೈತ್ರಿಯಲ್ಲಿ ಚುನಾವಣೆಯ ಆರಂಭದಲ್ಲಿಯೇ ಭಿನ್ನಾಭಿಪ್ರಾಯಗಳು ತಲೆದೂರಿದೆ. ಪದೇ ಪದೇ ಮಾಜಿ ಸಿಎಂ ಎಚ್ಡಿಕೆ ನಾವು ಬಿಜೆಪಿ ಜೊತೆಗೆ ಮೈತ್ರಿಯಾಗಿರೋದು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದ್ರ ಜೊತೆಗೆ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಮೈತ್ರಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡ್ಕೊಂಡು ಬಂದಿದ್ದ ಎಚ್ಡಿಕೆ ದಿಢೀರ್ ಅಂತ ಹೇಳಿ ಸಿಡಿದು ಬಿಟ್ಟಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ನಡೆದ ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ನ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಜೆಡಿಎಸ್ ಅಸಮಾಧಾನ ಯಾಕೆ ಅಂತ ನೋಡೋದಾದ್ರೆ, ಬಿಜೆಪಿ ಮೇಲೆ ಜೆಡಿಎಸ್ನ ಅಸಮಾಧಾನ ಕಾರಣ ನಂಬರ್ 1, ಬಳ್ಳಾರಿ ಹಾವೇರಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರನ್ನೇ ಬಿಜೆಪಿಗೆ ಸೇರಿಸಿಕೊಳ್ತಿರೋದು. ಕಾರಣ ನಂಬರ್ 2, ಯಡಿಯೂರಪ್ಪ ವಿಜಯೇಂದ್ರ ಜೆಡಿಎಸ್ ನಾಯಕರನ್ನ ಪರಿಗಣಿಸ್ತಿಲ್ಲ. ಕಾರಣ ನಂಬರ್ 3, ಬಿಜೆಪಿ ಅಭ್ಯರ್ಥಿ ಘೋಷಣೆಯನ್ನ ಜೆಡಿಎಸ್ ಗಮನಕ್ಕೆ ತರದೇ ಇರೋದು. ಕಾರಣ ನಂಬರ್ 4, ಕೋಲಾರ ಕ್ಷೇತ್ರದ ಬಗ್ಗೆ ಬಿಜೆಪಿ ಇನ್ನೂ ಏನು ಹೇಳದಿರೋದು. ಕಾರಣ ನಂಬರ್ 5, ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಬಿಜೆಪಿ ಜೆಡಿಎಸ್ ಸಭೆಗಳನ್ನು ಮಾಡದಿರೋದು. ಕಾರಣ ನಂಬರ್ 6, ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆ ಆಗದಿರೋದು. ಒಟ್ಟಾರೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ನಡುವೆ ಚುನಾವಣೆಗೂ ಮುಂಚೆ ಅಸಮಾಧಾನ ಹೊಗೆಯಾಡ್ತಾ ಇದೆ. ಇದನ್ನ ಬಿಜೆಪಿಯ ಹೈಕಮಾಂಡ್ ಆದಷ್ಟು ಬೇಗ ಅಸಮಾಧಾನದ ಹೊಗೆಯನ್ನ ಆರಿಸಬೇಕಿದೆ. ಇಲ್ಲವಾದ್ರೆ ಈ ಹೊಗೆಯ ಕಿಡಿ ಬೆಂಕಿಯಾಗಿ ಸಾಕಷ್ಟು ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.